ಎಲ್ಲರಿಗೂ ನಮಸ್ಕಾರ. ಇವತ್ತು ಗ್ರ್ಯಾಂಡ್ ಫಿನಾಲೆ ಐತ್ರಿ ಬಿಗ್ ಬಾಸ್ ಸೀಸನ್ 12. ಹೋದ ವರ್ಷ ನಾನು 11ನೇ ಸೀಸನ್ನಾಗಿದ್ದೆ ಈ ದಿನದಾಗ. ಇವತ್ತು ಅಲ್ಲಿ 1 ವರ್ಷ ಆಗಕ್ಕೆ ಬಂತು. 2026ರಾಗ ಬಿಗ್ ಬಾಸ್ 12 ಮುಗ್ಯಕ್ಕೆ ಬಂತ. ಭಾಳ ಖುಷಿ ಆಗತೈತಿ. ಈ ಸಲ ಜಾಸ್ತಿ ಓಟ್ ಬಿದ್ದಿರೋದ್ರಿಂದ ಗಿಲ್ಲಿ ಅಣ್ಣನ ಗೆಲ್ತಾನೆ. ಯಾಕಂದ್ರೆ ಅಷ್ಟು ಓಟ್ ಬೀಳಕ್ಕೆ ಗಿಲ್ಲಿ ಅಣ್ಣಗೆ ಬಿದ್ದಿರ್ತಾವೆ. ನೀನು ಇಷ್ಟದ ಕಂಟೆಸ್ಟೆಂಟ್ ಯಾರು ಇದರಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಏನು ವಿಶೇಷವಾಗಿದೆ? ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಓಟ್ ಬಿದ್ದು. ಯಾಕಂದ್ರೆ ಇಷ್ಟು ಜನ ಬಿಗ್ ಬಾಸ್ ಇಷ್ಟಪಟ್ಟಾರ. ಇಡೀ ಕರ್ನಾಟಕ ಜನತೆ ಅಷ್ಟು ಮಂದಿ ನೋಡಿ ಬಿಗ್ ಬಾಸ್ ಅಷ್ಟು ಓಟ್ ಹಾಕಿ ಸಪೋರ್ಟ್ ಮಾಡ್ಯಾರ. ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಅಷ್ಟೆಲ್ಲ ಓಟ್ ಹಾಕಿದ್ದಕ್ಕೆ. ಮತ್ತು ನಮ್ಮ ಬಿಗ್ ಬಾಸನ್ನು ಇನ್ನೂ ಜಾಸ್ತಿ ಮುಂದೆ ವರ್ಷ ಇನ್ನೂ ಜಾಸ್ತಿ ನೋಡಿರಿ, ಒಳ್ಳೆಯದಾಗಲಿ ನಮ್ಮ ಬಿಗ್ ಬಾಸಿಗೆ. ಹಂಗೆ ನಮ್ಮ ಸುದೀಪ್ ಸರಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಗ್ ಬಾಸ್ ಶೋ ಕೊಡಲಿ. ದೇವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ ರೀ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಗಿಲ್ಲಿ ಮತ್ತು ಅಶ್ವಿನ್ ನಡುವೆ ಟಫ್ ಕಾಂಪಿಟೇಷನ್ ನಡೀತಾ ಇದೆ. ಇದರಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಆಗೋ ಚಾನ್ಸ್ ಇದೆ? ಇದರಲ್ಲಿ ಗಿಲ್ಲಿ ಅಣ್ಣಂದ ಆಗೋ ಚಾನ್ಸಸ್ ಐತ್ರಿ. ಯಾಕಂದ್ರೆ ನಾನು ಗಿಲ್ಲಿ ಅಣ್ಣ ಜಿ ಕನ್ನಡದಲ್ಲಿ ಇದ್ದಾಗ 2 ಕಾರ್ಯಕ್ರಮ 2 ಶೋ ಮಾಡೀವಿ. ಅವ್ರ ಬಗ್ಗೆ ನನಗೆ ಗೊತ್ತಾಗ ಒಳ್ಳೆ ಕಲಾವಿದರು, ಒಳ್ಳೆ ಮಾತುಗಾರ, ಒಳ್ಳೆ ಶಾಣೆ ಅದನ್ರಿ. ಹಂಗಾಗಿ ಅವ್ರಿಗೆ ಕಪ್ ಸಿಗುತ್ತಾ, ಅವರೇ ಗೆಲ್ಲಬೇಕು. ಗೆಲ್ಲಿ 6 ಮಂದಿ ಫೈನಲಿಸ್ಟ್ ಒಳಗೆ ನಮ್ಮ ಹಾವೇರಿ ಅವರು ರಘು ಅಂತ ಒಬ್ರು ಇದ್ದಾರೆ, ಹಾವೇರಿ ಜಿಲ್ಲೆಯವರು. ಅವ್ರದ್ದು ಹೆಂಗಿತ್ತು ಅಂತ ಈ ಸಲ ಸ್ಪರ್ಧಾತ್ಮಕವಾಗಿ ನೋಡಿದಾಗ? ಅವರು ಚಲೋ ಆಡ್ರಿ. ವೈಟ್ ಕಾರ್ಡ್ ಹೋಗಿ ಅವರು 3 ಸಲ ಕ್ಯಾಪ್ಟನ್ ಆಗಿ ಒಳ್ಳೆ ಆಡ್ಯಾರ. ಅವರಿಗೂ ಒಳ್ಳೇದಾಗಲಿ. ಯಾರ ಗೆದ್ದರೂ ಖುಷಿಯಿಂದ ಇರ್ರಿ, ಯಾರು ಸೋತರೂ ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಹೊರಗೆ ಬಂದಿಂದ ನಿಮ್ಮದೇ ಆದಂಥ ಅಭಿಮಾನಿಗಳದಾರ, ನಿಮಗೆಲ್ಲರಿಗೂ ಒಳ್ಳೇದಾಗತ್ತೆ, ಒಳ್ಳೆ ಅವಕಾಶಗಳು ಸಿಗುತ್ತೆ. ಆ ಬಿಗ್ ಬಾಸ್ ಮನೆಯಿಂದ ಬಂದವರು ಯಾರು ಖಾಲಿ ಕುಂದ್ರಂಗಿಲ್ಲ ರೀ. ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಆಕ್ಕಾರ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾರು ಗೆದ್ದರೂ ಖುಷಿಯಿಂದ ಇರ್ರಿ, ಯಾರು ಸೋತರು ಖುಷಿಯಿಂದ ಇರ್ರಿ. ಯಾಕಂದ್ರೆ ಅಲ್ಲಿ ಮಟ್ಟ ಹೋಗಿರೋದು ದೊಡ್ಡ ಮಾತೈತಿ, ದೊಡ್ಡ ಕಥೆನೇ ಆಗಿರ್ತೈತಿ. ಯಾಕಂದ್ರೆ ಅಲ್ಲಿ ಮಟ್ಟ ಹೋಗೋಕೆ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಅಲ್ಲಿ ಮಟ್ಟ ಹೋಗಿರ್ತೀವಿ. ಆ ಪ್ರೀತಿ ಯಾವಾಗಲೂ ಇದ್ದೇ ಇರ್ತೈತೆ ರೀ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಹೋದ್ಸರಿ ಹೋಗಿ ನೀವು ವಿನ್ನಾದ್ರಿ. ಈ ಸರ್ನ ನಮ್ಮ ಹಾವೇರಿಯವರ ಹೋದ್ಸರಿ ಹಾವೇರಿ ಜಿಲ್ಲೆಯವರ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಹೋಗಿ ಬಿಗ್ ಬಾಸ್ನ ವಿನ್ನರ್ ಮಾಡ್ಕೊಂಬಂದಿದ್ದು. ಈ ಸರ್ನು ಅದೇ ಥರ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ನಮ್ಮ ಹಾವೇರಿಯವರು ಹೋಗಿದ್ದಾರೆ. ಈ ಸರ್ನು ಅದೃಷ್ಟ ಕೈ ಹಿಡಿದೈತಾ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಹೋದರಿಗೆ ಅಂತ? ವೈಟ್ ಕಾರ್ಡ್ ಎಂಟ್ರಿಯಿಂದ ಹೇಳೋಕ್ಕಾಗಲ್ಲ. ಈಗ ಗಿಲ್ಲಿ ಅಣ್ಣಂದ ಫುಲ್ ಇದೈತಲ್ಲ, ಹಾಗಾಗಿ ಗಿಲ್ಲಿ ಅಣ್ಣನ ಗೆಲ್ತಾನ. ನೋಡೋಣ, ಇನ್ನೂ ಸಾಯಂಕಾಲ ಐತಲ್ಲ ರೀ, ಗೊತ್ತಾಗ ನಮ್ಮ ಅನಿಸಿಕೆ ಗಿಲ್ಲಿ ಅಣ್ಣ ಗೆಲ್ತಾನ. ಇನ್ನು ಸಾಯಂಕಾಲ ಗೊತ್ತಾಗತ್ತಲ್ಲ ರೀ.